ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಅಡಿಗೆ ರೀ. ಯಾವುದ್ರಿ ಅದು? ಕಡ್ಲಿ ಪಲ್ಯ. ಈ ಕಡ್ಲಿ ಪಲ್ಯ ತುಂಬ ಆರೋಗ್ಯದಾಯಕ ಸ್ನೇಹಿತರೆ. ಜೋಳ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾವಂದ್ರೆ ಏನು ಮಾಡ್ಬೇಕ್ರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬರ್ರಿ ಈ ಕಡ್ಲಿ ಪಲ್ಯ ಯಾವ ರೀತಿ ಮಾಡೋದತ್ತ ವೀಕ್ಷಣೆ ಮಾಡೋಣತ್ತ. ಸ್ನೇಹಿತರೆ, ಇದು ಯಾವ ಪಲ್ಯ ರೀ? ಇದು ಕಡ್ಲಿ ಪಲ್ಯ ರೀ. ಉತ್ತರ ಕನ್ನಡ ಭಾಗದ ಕಡ್ಲಿ ಪಲ್ಯ ಜೋಳ ರೊಟ್ಟಿ ಅಂದ್ರೆ ಸೂಪರ್ ಸ್ನೇಹಿತರೆ. ಇವತ್ತಿನ ದಿವಸ ಕಡ್ಲಿ ಪಲ್ಯ ಯಾವ ರೀತಿ ಮಾಡೋದಂತ ಬರ್ರಿ ನೋಡೋಣತ್ರಿ. ಇದು ಕಡ್ಲೆ ಪಲ್ಯ ನಂತರ ಮಾರ್ಕೆಟಿಂದ ತೊಗೊಂಬಂದಿನ್ರಲ್ಲ, ಇದೇನೈತಿ ಸ್ವಲ್ಪ ತೊಳ್ಕೊತೀನಿ. ತೊಳ್ಕೊಂಡು ಏನೈತಿ ಕೊಳ್ಕೊತೀನಿ ಸ್ನೇಹಿತರೆ. ಇದು ತಂದ ಬಳಿಕ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡಿನಿ. ಸ್ವಚ್ಛ ಮಾಡ್ಕೊಳ್ಳೋದಂದ್ರೆ ಇದರಲ್ಲಿ ಕಡ್ಲಿ ಪಲ್ಯಲ್ಲಿ ಸ್ವಲ್ಪ ಹುಳ ಜಾಸ್ತಿ ಇರ್ತಾವ್ರಿ. ಅದ್ರ ಸಂಬಂಧ ಏನೈತಿ ಸ್ವಚ್ಛ ಮಾಡ್ಕೊಂಡಿನಿ. ಈಗ ನೋಡ್ರಿ ಸ್ವಲ್ಪ ತೊಳ್ಕೊತೀನಿ ಅದನ್ನು. ಈಗ ಕಡ್ಲಿ ಪಲ್ಯ ಮಾಡ್ಕೊಳಕ್ ನೋಡ್ರಿ ತಿಳಿಬೇಳೆ ಯೂಸ್ ಮಾಡ್ಕೊತೀವಿ ಅಂತ. ಈಗ ತಿಳಿಬೇಳೆ ಏನೈತಿ ಇದೊಂದು ಸ್ವಲ್ಪ ಕುದಿಸ್ಕೊಂಡ್ರಿ ಸ್ನೇಹಿತರೆ. ಅದ್ರ ಸಂಬಂಧ ತಿಳಿಬೇಳೆ 1 ಕಪ್ ಅಷ್ಟು ತೊಗೊಂಡಿನ್ರಿ. ಈಗ ಅದಕ್ಕೆ 1 ಗ್ಲಾಸ್ ನೀರು ಹಾಕೋತೀನಿ. 1 ಗ್ಲಾಸ್ ನೀರು ಹಾಕಿ ಅದನ್ನ ತೊಳ್ಕೊತೀನಿ ಸ್ನೇಹಿತರೆ. ಅದನ್ನ ಈಗ ಇದನ್ನ ಐತಿರಲ್ಲ ತಿಳಿಬೇಳೆ ಅಂತಿರಲ್ಲ, ಚೆನ್ನಾಗಿ ನೀರು ಹಾಕಿ 1 ಗ್ಲಾಸ್ ನೀರು ಹಾಕಿ ತೊಳ್ಕೊಂಡೇನ್ರಿ. ಈಗ 1 ಗ್ಲಾಸ್ ನೀರು ಹಾಕಿ ಮತ್ತೆ ಇದನ್ನ ಕುದಿಸ್ತೀನಿ. ಬಾಲೋ ತಕ ಕುದಿಸಂಗ್ರಿ, ಸ್ವಲ್ಪ ಕುದಿಸ್ಕೊಳಿದ್ರಿ. ಯಾಕಂದ್ರೆ ಸ್ವಲ್ಪ ಕುದ್ರೆ ಸಾಕ್ರಿ ಇದು ಪಲ್ಯ ಮಾಡ್ಕೊಳಕ. ಸ್ನೇಹಿತರೆ ನೋಡ್ರಿ, ತಿಳಿಬೇಳೆ ಏನೈತಿ ಕುದಿಯಾಕ ಇಟ್ಕೊಂಡಿನ್ರಿ. 1 ಕುದಿ ಅಂತ ಕುದಿಸ್ಕೊತೀನಿ. ಈಗ ಸ್ನೇಹಿತರೆ ನೋಡ್ರಿ, ಕಡ್ಲಿ ಪಲ್ಯ ಏನೈತಿ ಚೆನ್ನಾಗಿ ತೊಳ್ಕೊಂಡಿನ್ರಿ. ಅದನ್ನ ಫಸ್ಟ್ ಏನೈತಿ ಹೊಳ್ಕೊಂಡು ಏನೈತಿ ಚೆನ್ನಾಗಿ ಸ್ವಚ್ಛಾಗಿ ನೀರಿನಿಂದ ಅದನ್ನ ಪೂರ್ತಿ ತೊಳ್ಕೊಂಡಿ ಸ್ನೇಹಿತರೆ. ಇನ್ನು ಪಲ್ಯ ಮಾಡೋಣ ಬರ್ರಿ. ಈಗ ನೋಡ್ರಿ ಈ ಕಡೆ ತಿಳಿಬೇಳೆ ಇಟ್ಟಿದ್ನ ಇದ್ರ ಮ್ಯಾಗ ಬರ್ಸನ್ ಮ್ಯಾಗ ನೋಡ್ರಿ ಸ್ನೇಹಿತರೆ, ಅದು ಕೂಡ ನೈಸ್ ಆಗಿ ಪೂರ್ತಿ ಕುದಿಸ್ಕೊಂಡಿನಿ. 1 ಕುದಿಯಲ್ಲೇ ಕುದಿಸ್ಕೊಂಡಿನಿ ಸ್ನೇಹಿತರೆ. ಈಗ ಈ ಪಲ್ಯ ಮಾಡೋಣ ಬರ್ರಿ. ಈಗ ನೋಡ್ರಿ ಸ್ನೇಹಿತರೆ, ಕಡ್ಲಿ ಪಲ್ಯ ಮಾಡ್ಕೊಳ್ಳೋ ಸಂಬಂಧ ಎಣ್ಣೆ ಹಾಕೋತೀನಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಅಡಿಗೆ ಎಣ್ಣೆ ಕಾಯ್ಬೇಕ್ರಿ. ಜೀರಿಗೆ ಹಾಕೋತೀನಿ ನೋಡ್ರಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಚಟಪಟ ಅನ್ಬೇಕು ಸಾಸಿವೆ ರೀ. ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ ಸ್ನೇಹಿತರೆ. ಈಗ ಚೆನ್ನಾಗಿ ಸ್ವಲ್ಪ ತಿರುಗಾಡೋಣ್ರಿ, ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡ್ರಿ ಕಡ್ಲಿ ಪಲ್ಯ ಹಾಕೋತೀವಿ ಸ್ನೇಹಿತರೆ. ಈಗ ಸ್ವಚ್ಛವಾಗಿ ತೊಳೆದಂತ ಕಡ್ಲಿ ಪಲ್ಯ ಹಾಕೊಳಕತ್ತೀನಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರನ್ನ ಕಡ್ಲಿ ಪಲ್ಯ ರೀ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನೀಗ ಚೆನ್ನಾಗಿ ತಿರುಗಾಡ್ಕೊಂಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಈಗ ಸ್ನೇಹಿತರೆ ಇದು ಕಡ್ಲಿ ಪಲ್ಯ ಐತಿರಲ್ಲ ಕುದಿಸಾನ ಐತಿ ಬೇದ್ ಬಳಿಕದು ಈಗ ಭಾಳಷ್ಟು ಅನಿಸ್ತದ್ರಿ. ಮುಂದೆ ಏನೈತಿ ಇಟ್ಟು ಹಾಕತ್ರಿ. ಅದು ಸ್ವಲ್ಪ ಹಾಕತಿ, ಅದಷ್ಟು ಹಾಕತ್ ಸ್ನೇಹಿತರೆ. ಇದು ಕಡ್ಲಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೃದಯದ ಆರೋಗ್ಯ, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಮತ್ತು ರಕ್ತಹೀನತೆ ತಡೆಗಟ್ಟಕ ಭಾರಿ ಪ್ರಯೋಜನಕಾರಿ ಸ್ನೇಹಿತರೆ. ಇದರಲ್ಲಿ ಪೊಟ್ಯಾಸಿಯಮ್ ಮತ್ತು ನಾರಿನಂಶ, ವಿಟಮಿನ್ಗಳು ಮತ್ತು ಕಬ್ಬಿನಾಂಶ, ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಟೋ ನ್ಯೂಟ್ರಿಯೆಂಟ್ಗಳು ಇರ್ತಾವೆ ಸ್ನೇಹಿತರೆ ಇದ್ರೊಳಗೆ. ಮತ್ತು ಸೀಸನ್ಯಾಗ ಮಾತ್ರ ಇದು ಏನಂತಾರೆ ಪಲ್ಯ ಸಿಗ್ತದೆ ಸ್ನೇಹಿತರೆ. ಈ ಪಲ್ಯ ಸೇವಿಸೋದ್ರಿಂದ ಏನಾಕತ್ತಂದ್ರೆ ಪೊಟ್ಯಾಸಿಯಂ ಉತ್ಕರ್ಷಣ ಇದ್ರೊಳಗೆ ಇರೋದ್ರಿಂದ ಆಕತಿ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಆಗಿರಕ. ಮತ್ತು ಇದರಲ್ಲಿ ಅಧಿಕ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಸ್ನೇಹಿತರೆ. ಮತ್ತು ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ ಈ ಪಲ್ಯ ಸೇವನೆ ಮಾಡೋದ್ರಿಂದ. ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಇದರಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಸ್ನೇಹಿತರೆ. ಪೋಷಕಾಂಶಗಳು ಇದರಲ್ಲಿರೋ ರಕ್ತಹೀನತೆಯನ್ನು ಮತ್ತು ಇದು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತೈತಿ, ತಡಿತೈತಿ ಇದರಲ್ಲಿರೋ ಕಬ್ಬಿನಾಂಶ ಸ್ನೇಹಿತರೆ. ಮತ್ತು ಕಡಲೆ ಹಸಿವನ್ನು ಮತ್ತು ಒಂದು ಸ್ವಲ್ಪ ಕಡಿಮೆ ಮಾಡಿ ಏನಂತಿರಲ್ಲ, ಮತ್ತು ತೂಕ ಒಂದು ಸ್ವಲ್ಪ ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ ಇದು. ಮತ್ತು ಇದರಲ್ಲಿ ಬಿ ಕ್ಯಾರೋಟಿನ್ ಅಂಶ ಇರುತ್ತೆ. ಈ ಬಿ ಕ್ಯಾರೋಟಿನ್ ಅಂಶ ಏನಂತಿರಲ್ಲ ಕಣ್ಣಿನ ಆರೋಗ್ಯವನ್ನು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಕಡಲೆ ಪಲ್ಯ ಏನಂತಿರಲ್ಲ, ಇದು ಚಳಿಗಾಲದಾಗ ಮಾತ್ರ ಸಿಗ್ತೈತ್ರಿ. ಚಳಿಗಾಲದಾಗ ಸೀಸನ್ದಾಗ ಸಿಕ್ಕದಾಗ ಏನೈತಿ ಈ ರೀತಿ ಪಲ್ಯ ತಂದು ಈ ರೀತಿ ಕಡಲೆ ಪಲ್ಯ ಮಾಡ್ತಾರೋ. ಮತ್ತು ಅದಲ್ಲದೆ ಏನು ಮಾಡ್ತಾರೆ ಸ್ನೇಹಿತರೆ, ಈ ಕಡಲೆ ಪಲ್ಯ ಏನಂತಿರಲ್ಲ ಒಂದ್ಸಲ ಮಾಡ್ಕೊಂಡ್ ಬಳಿಕ ಏನೈತಿ ಬಿಸಿಲಾಗ ಒಣಕಾಕಿರ್ತಾರೋ. ಒಣಕಾಕಿಟ್ಟು ಒಣಗಿಸಿ ತಮಗೆ ಯಾವಾಗ ಬೇಕು ಅವಾಗ ಏನಂತಾರಲ್ಲ ಒಂದು ಗಡಿಗೆ ಒಳಗಿಟ್ಟು
ತಮಗೆ ಯಾವಾಗ ಬೇಕಾವಾಗ ಮತ್ತೇನೈತಿ ಒಂದು ಕುದಿಸಿ ಮತ್ತೆ ಪಲ್ಯ ಮಾಡ್ಕೊಂಡು ತಿಂತಾರೆ ಸ್ನೇಹಿತರೆ. ರೈತರಿಗೆ ಅಚ್ಚುಮೆಚ್ಚಿನ ತುಂಬಾ ಇಷ್ಟವಾದ ಪಲ್ಯ ಸ್ನೇಹಿತರೆ ಅದು ಕಡ್ಲಿ ಪಲ್ಯ. ಇದು ಜೋಳ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್ ಆಕತಿ. ಈಗ ನೋಡ್ರಿ ಚೆನ್ನಾಗಿ ತಿರ್ಗಾಡ್ಕೊಂಡಿನಿ. ಈಗ ನೋಡ್ರಿ ಮೊದಲು ಭಾಳಷ್ಟು ಇತ್ರಲ್ಲ, ಈಗ ನೋಡ್ರಿ ಎಷ್ಟ್ ಆತ್ ನೋಡ್ರಿ. ಪ್ರಮಾಣ ಒಂದ್ ಸ್ವಲ್ಪ ಕಡಿಮೆ ಆತ್ರಲ್ಲ, ಮೊದ್ಲಿಕ್ಕಿಂತ ಈಗ ಪ್ರಮಾಣಕ್ಕೆ ಒಂದ್ ಸ್ವಲ್ಪ ಕಡಿಮೆ ಆತು. ವಿಡಿಯೋದಾಗ ನಿಮಗೆ ಕಾಣಿಸಾಕತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾ. ಈಗ ಈ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿರುತ್ತೆ, ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು ಸ್ನೇಹಿತರೆ. ಈಗ ನೋಡ್ರಿ ಹಿಂಗೆ ಹಾಕೋತೀನಿ ನಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಪೂರ್ತಿ ಕ್ಯಾಡ್ಸ್ಕೊಂಡ್ರಿ ಪೂರ್ತಿ ಅದನ್ನಾಗ. ಕಡ್ಲಿ ಪಲ್ಯ ನಮಗೆ ಯಾವ ಬೇಕಾವಾಗ ಇದು ಅಂತ ಸಿಗುದಿಲ್ಲ ಮಾರ್ಕೆಟ್ನಾಗ. ಸೀಸನ್ ಮ್ಯಾಗ ಚಳಿಗಾಲದಾಗ ಮಾತ್ರ ಸಿಗ್ತೈತ್ರಿ. ನೀವು ಕೂಡ ಬೆಂಗಳೂರು, ಮೈಸೂರು ಆ ಕಡೆ ಎಲ್ಲಾರು ಇದ್ರಂದ್ರ ನೀವು ಕೂಡ ಮಾರ್ಕೆಟ್ನಾಗ ಕಡ್ಲಿ ಪಲ್ಯ ಸಿಗ್ತಂದ್ರ ತೊಗೊಂಬಂದ್ ಪಲ್ಯ ಮಾಡಿ ಸ್ನೇಹಿತರೆ. ಈಗ ನೋಡ್ರಿ ತುಳಿ ಬೆಳೆ ಹಾಕೋತೀನಿ, ಕುದಿಸಿದಂತ ತುಳಿ ಬೆಳೆ ಹಾಕೊಳಕತ್ತೀನಿ. ಈಗ ನೀವು ಏನಾದ್ರು ಡೇಟ್ ಮಾಡ್ತಿದ್ರ ಅದಕ್ಕೂ ಕೂಡ ಇದು ಕಡ್ಲಿ ಪಲ್ಯ ಸೇನೆ ಮಾಡ್ಕೋಬಹುದು. ಈಗ ನೋಡ್ರಿ ಹಸಿಮೆಣಸಿನಕಾಯಿ ಚಟ್ನಿ ಹಾಕೋತೀನಿ. ಈಗ ಹಸಿಮೆಣಸಿನಕಾಯಿ ಚಟ್ನಿ ಏನೈತಿ ಅದನ್ನ ಪೂರ್ತಿ ಕುಟ್ಕೊಂಡಿನ್ರಿ, ಅದು ಹಾಕೋತೀನಿ. ಹಸಿಮೆಣಸಿನಕಾಯಿ ಚಟ್ನಿದಿಂದ ನಾವು ಮಾಡ್ಕೊಳಕತ್ತೀವಿ. ನೀವು ಬೇಕಾದ್ರೆ ಕೆಂಪು ಮೆಣಸಿನಕಾಯಿ ಚಟ್ನಿನ ಹಾಕೋಬಹುದು, ಅಥವಾ ಚಿಲ್ಲಿ ಪೌಡರ್ ಹಾಕೊಂಡು ನೀವು ಮಾಡ್ಕೋಬಹುದು, ನಾವು ಮಸಾಲೆ ಖಾರ ಹಾಕೊಂಡು ಕೂಡ ಮಾಡ್ಕೋಬಹುದು. ಆದ್ರೆ ನಾವು ಏನೈತಿ ಹಸಿಮೆಣಸಿನಕಾಯಿ ಚಟ್ನಿ ಹಾಕಿ ಮಾಡ್ಕೊಳಕತ್ತೀವಿ. ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ತಿರುಗಾಡನು. ಜೀರ್ಣಕ್ರಿಯೆಗೆ ಉತ್ತಮವಾದಂಥ ಪಲ್ಯ ಸ್ನೇಹಿತರದು ಕಡ್ಲಿ ಪಲ್ಯ. ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಈಗ ಮತ್ತೊಂದು ಸರ್ತಿ ಕೈ ಆಡಿಸ್ಕೊತೀನಿ ಅರಿಶಿನ ಪುಡಿ ಹಾಕಿದ ಬಳಿಕ. ಈಗ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಕುದಿಸೋಣ್ರಿ. ಈಗ ಸ್ನೇಹಿತರು ನೋಡ್ರಿ, ಇದ್ರಾಗ ನೀರು ಹಾಕಿಲ್ಲ ಅಂದ್ರೆ ನೋಡ್ರಿ ನೀರು ಎಟ್ಬಿಟ್ಟೈತಿ. ನೀರಿನ ಅಂಶ ಇರುತ್ತೆ ಇದ್ರಾಗ, ನಾರಿನ ಅಂಶ ಇರುತ್ತೆ. ಮತ್ತು ಅದ್ರಲ್ಲಿ ಉಪ್ಪು ಬೇರೆ ಹಾಕಿರ್ತಿರಲ್ಲ, ಉಪ್ಪು ಹಾಕಿರೋದ್ರಿಂದ ಮತ್ತೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೋಡ್ರಿ ಯಾವ ರೀತಿ ನೀರು ಬಿಟ್ಟಿದೆ ನಾನು ನಿಮ್ಗೆ ತೋರಿಸಿನಿ. ಈಗ ಕುದಿಸೋಣ್ರಿ ಸ್ವಲ್ಪ ಹೊತ್ತ ಸ್ನೇಹಿತರೆ. ಆರೋಗ್ಯಕರವಾದಂಥ ಕಡ್ಲಿ ಪಲ್ಯ ತಯಾರಾಗೈತಿ. ಈಗ ಕುದಿಸಿನ. ಈಗ ನೋಡ್ರಿ ಒಂದು ಬೌಲಿಗೆ ಏನೈತಿ ಸರ್ವ್ ಮಾಡ್ತೀನಿ ರೀ. ಅದನ್ನ ಆರೋಗ್ಯಕರವಾದಂಥ ಕಡ್ಲಿ ಪಲ್ಯ ಸಂಪೂರ್ಣ ತಯಾರೈತಿ ನೋಡ್ರಿ. ಒಂದು ಬುಟ್ಟಿಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ಈಗ ತುಂಬ ಆರೋಗ್ಯಕರ ಸ್ನೇಹಿತರೆ. ವೇಟ್ ಲಾಸ್ ಮಾಡೋರಿಗೆ ಮತ್ತು ಈಗ ಇದು ಮಾಡ್ತಿರ್ತಾರಲ್ಲ, ಡಯಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಒಳ್ಳೆ ಉಪಯೋಗಕಾರಿ ರೀ. ಒಳ್ಳೆ ಆರೋಗ್ಯಕರವಾದಂಥ ಮತ್ತು ಮೂಲಾದಿ ಇದ್ದವ್ರಿಗೆ ಕೂಡ ಆರೋಗ್ಯಕರವಾದ. ಯಾಕಂದ್ರೆ ಇದ್ರಾಗ ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮೂಲಾದಿ ಇರೋರಿಗೆ ಆರೋಗ್ಯಕರ ಸ್ನೇಹಿತರೆ. ಇದು ಜೋಳ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಿ ಅಂತ. ಮತ್ತು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇದೇ ರೀತಿ ನೀವು ಕೂಡ ಕಡ್ಲಿ ಪಲ್ಯ ಮಾಡಿಕೊಂಡು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋದಾಗ ಯಾವ ರೀತಿ ಇದೆ ಅಂತ ವಿಡಿಯೋ ಎಂಡ್ ಮಾಡ್ತೀನಿ ಅಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.